ಜೊತೆ ವಿಡಿಯೋ ತೆಗ್ದಿದ್ದಾನೆ, ನನ್ನ ಮಗಳ ಜೊತೆ ಸೆಕ್ಸ್ ಪ್ರತಿ ಒಂದು ಮಾಡಿದಾನೆ. ಆದ್ರೂ ಸಮೇತ ಇಲ್ಲಿ ಡಿವೈಸ್ ಮಾಡಕ್ ತಯಾರಿಲ್ಲ. ನಂಗೆ ಹೇಳ್ತಾ ಇದ್ರೆ ದುಡ್ಡಿಗಾಗಿ ಮಾಡ್ತಾ ಇದೀಯ ನೀನು ಅಂತ. ಅಲ್ಲ ಸರ್, ಒಂದ್ ಮಗಳಿದ್ದ ಪ್ರೂಫ್ ಎಲ್ಲ ಇಟ್ಕೊಂಡು ತೋರಿಸಿದ್ರು ಸಹ ಪೊಲೀಸರು ದುಡ್ಡಿಗಾಗಿ ಮಾಡ್ತಾ ಇದ್ದೀನಂದ್ರೆ ನಾನು ಎಷ್ಟು ನಂದಿದ್ದೀನಿ ಅರ್ಥ ಮಾಡ್ಕೊಳ್ಳಿ ನೀವು. ನಂಗೆ ತುಂಬಾ ಅನ್ಯಾಯ ಆಗಿದೆ ಸರ್, ಹಂಗಾಗಿ ಕಾಲ್ ಮಾಡಿದೆ. ಯಾವ ಊರು, ಯಾವ ಜಿಲ್ಲೆ ಅಮ್ಮ? ಸರ್ ನಾನು ಸಾಗರದವಳು. ನನ್ನ ಹೆಸರು ಸಲ್ಮಾ ಅಂತ, ನನ್ನ ಮಗಳ ಹೆಸರು ಶಬ್ನಮ್ ಅಂತ. ನನ್ ಮಗಳಿಗೆ ತುಂಬಾ ಅನ್ಯಾಯ ಆಗಿದೆ ಸರ್. ನನ್ ಮಗಳು ತಲ್ಕೊಂಡ್ ಬದುಕಂಗಿಲ್ಲ ಆ ತರ ಮಾಡಿಟ್ಟಾರೆ. ಎಲ್ಲಾ ಗ್ರೂಪ್ ಸರ್, ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಾರೆ. ಎಲ್ಲ ಸೇರಿ ನಮ್ಮನ್ನ ಮೋಸ ಮಾಡ್ಬಿಟ್ಟಾರೆ ಸರ್. ತುಂಬಾ ಅನ್ಯಾಯ ಅಂದ್ರೆ ತುಂಬಾ ಅನ್ಯಾಯ. ನನ್ ಮಗಳು ಸಾಯಕ್ಕೆಲ್ಲ ಹೋಗಿ ಮಕ್ಕಳಕ್ಕೆಲ್ಲ ನಾವ್ ಬಾಗ್ಲಿನ ಚಿಲ್ಕ ತೆಗ್ದು ಇಟ್ಟಿದೀವಿ. ನನ್ನ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಸರ್. ಪೊಲೀಸರು ಸಮೇತ ಸರ್ ಸ್ಟೇಷನ್ಗೂ ಮಗಳು ಹೇಳ್ತಾ ಇದ್ದಾಳೆ ಅನ್ಯಾಯ ನಡೆದಿದೆ, ಪ್ಲೀಸ್ ದಯವಿಟ್ಟು ಅವನಿಗೆ FIR ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ ತಯಾರಿಲ್ಲ. ನನ್ ಮಗಳಿಗೆ ಮಾಡಲ್ಲ, ಬೇಡ, ಏನಕ್ ಮಾಡ್ಬೇಕು, ಇನ್ಮೇಲೆ ನೀನ್ ಸಹವಾಸಕ್ ಬರಲ್ಲ ಅಂತ ಹೇಳ್ತಾ ಇದಾರೆ ಪೊಲೀಸರು. ಹಾಗೆ ಒಂದು ವಿಡಿಯೋ ನೋಡ್ತಾ ಏನೋ ಒಂದು ಸಂಘಟನೆ ಬಂದಿತ್ತು, ಅವ್ರಿಗೆ ಕಾಲ್ ಮಾಡ್ಕೊಂಡು ಮೊನ್ನೆ ಅಲ್ಲೇ ಹೋಗಿದ್ದೆ. ಅವರು ನನ್ನ ಹತ್ರ 81 ಲಕ್ಷ ಹೇಳಿದ್ರು. ಫಸ್ಟ್ ನನ್ ಕಷ್ಟ ಕೇಳಿ 10,000 ಕೊಡಿ ಅಂದ್ರು, ಮಾಡಿಸ್ಕೊಡ್ತೀನಿ ಅಂತ. ನಾ ಎಲ್ಲಿಂದ ತರ್ಲಿ, ಬಡಪಾಯಿ ಆಗಲ್ಲ ಅಂತ ಸುಮ್ನೆ ಅದೇ. ಹಾಗಾಗಿ ನಾ ಸರ್ಚ್ ಮಾಡ್ತಾ ಇದ್ದೆ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕಾಲ್ ಮಾಡ್ಲಿಕ್ಕಂತ ತುಂಬಾ ಸರ್ಚ್ ಮಾಡಿದೆ, ಯಾವ್ದು ಸಿಕ್ಕಿಲ್ಲ ಸರ್. ಇವಾಗ ನೀವ್ ಸರ್ಚ್ ಮಾಡ್ತಾ ಇದ್ದೆ, ನಿಮ್ ಬಂತು ನಂಬರು, ಹಾಗಾಗಿ ಕಾಲ್ ಮಾಡಿದ್ದೇನೆ. ನಿಮ್ಮಿಂದ ಏನಾದ್ರು ಸಹಾಯ ಆಗ್ಬೋದೇನೋ ಅಂತ ಹೇಳಿ. ಖಂಡಿತಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಸಮುದಾಯ ಟಿವಿ ಇರೋದೇ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ. ಸ್ವಲ್ಪ ವಿವರ ಕೊಡ್ತೀರಾ? ಯಾರು ಅದು, ಏನ್ ಕತೆ, ಹೆಂಗೆ, ಯಾರು? ಸರ್, ಇಲ್ಲಿ ಸಾಹಿಲ್ ಅಂತ, ಒಂದ್ 26 ವರ್ಷ ಏಜು. ನನ್ ಮಗಳು 9ನೇ ಕ್ಲಾಸ್ ಓದ್ತಾ ಇದ್ಲು ಈಗ 1.5 ವರ್ಷದ ಹಿಂದೆ. ಅವಾಗ ಬೇರೆ ಅವನಿಗೆ ಹೋದ, ಒಳಗಡೆ ಹೋಗಿ ತಿಂಗ್ಳೈತಿ. ಬೇಲ್ ಮೇಲೆ ಹೊರಗಡೆ ಬಂದ್ಮೇಲೂ ನಮ್ಮನೆಗ್ ಬಂದು ನನ್ ಮಗಳ ಜೊತೆ ಅದೇ ತರ ಮಾಡಿದ್ದಾನೆ. ನಾನೊಬ್ಬಳೆ ಹೆಣ್ಣು ಸರ್, ದುಡಿಯೋಳು. ನಂಗ್ 3 ಹೆಣ್ಮಕ್ಳು, ನಾನೇ ದುಡಿಬೇಕು, ನನ್ ಮನೆ ಜೀವನ ನಡಿಬೇಕು. ಹಂಗಾಗಿ ನಾನ್ ದುಡಿಯಕ್ ಹೋಗ್ತೀನಿ. ನನ್ ಮಗಳ ಜೊತೆ ಬಂದಿ ಮನೆ ಒಳಗ ಆತರ ಎಲ್ಲ ಮಾಡ್ಬಿಟ್ಟಿ ಅವ್ನ್ ಲಾಸ್ಟಿಗೆ ಫೈನಲಿ ನನ್ ಮೈಂಡ್ ವಾಶ್ ಮಾಡಿ ನನ್ ಮಗಳಿಗೆ. ಆಮೇಲೆ ನಾ ಕೋರ್ಟಿಗೆ ಹೋದಿವಲ್ಲ, ನನ್ ಮಗಳಿಗೆ ಕಳ್ಸಿದಾಗ ಕೋರ್ಟಿಗೆ ಹೋದ್ಮೇಲೆ ನನ್ ಮಗಳು ಹೇಳಿಕೆ ತಗೊಳ್ಳುವಾಗ ನಾ PP ಲಾಯರ್ ಸ್ವತಃ ಇಲ್ಲ ರಾಜಿ ಮಾಡ್ಕೊಳ್ಳಿ, ರಾಜಿ ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ಅವ್ ಮದ್ವೆ ಆಗಂಗಿಲ್ಲ ಅಂತ, ಸಣ್ಣ ಹುಡುಗಿ, ಕಾನೂನ್ ಪ್ರಕಾರ ತಪ್ಪಾಗತ್ತೆ ಅಂದ್ರೆ, ಇಲ್ಲ ನೀವೇ ಒಳಗೆ ಮಾಡ್ಕೊಳ್ಳಿ ಹೇಳೇ ಬಿಟ್ರು ರಾಜಿ ಅಂತ ಹೇಳಿ. ನನ್ ಮಗಳು ಸಣ್ಣೋಳು, ನನ್ ಮಗಳು ಹೂ ಅಂತ ಹೇಳ್ಬಿಟ್ಲು. ನಾನ್ ಹೇಳಿದ್ರೆ ಕೇಳ ಸರ್, ಅದು ಕೂಡ ವಾಯ್ಸ್ ರೆಕಾರ್ಡ್ ಇದೆ ನನ್ನ ಹತ್ರ. ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ, ವಾಯ್ಸ್ ರೆಕಾರ್ಡ್ ಇದೆ. ಆಮೇಲೆ ಅದು ಕ್ಲೋಸ್ ಮಾಡಿಸ್ಬಿಟ್ರು. ಆಮೇಲೆ ಮತ್ತೆ ಅವ್ನು ಬಂದ್ ನನ್ ಮನೆಗೆ ನನ್ ಮಗಳ ಜೊತೆ ಈ ತರ ಎಲ್ಲ ಮಾಡಿದ್ದಾನೆ. ನಾನು ಅವ್ನಿಗೆ ಹೆದರ್ಸ್ದೆ, ಈ ತರ ಮಾಡಿದ್ಯಲ್ಲಪ್ಪ ನೀನ್, ನಾನು ಪೊಲೀಸ್ ಕೊಡ್ತೀನಿ ಅಂತ ಹೇಳ್ದೆ. ನನಗೇನ್ ಗೊತ್ತ ಅವ್ರು ಹಿಂಗ್ ಮಾಡ್ತಾರಂತ. ಪೊಲೀಸರಿಗೆಲ್ಲ ದುಡ್ಡು ತಿನ್ಸಿ ಎಲ್ರಿಗೂ ಬುಕ್ ಮಾಡ್ಕೊಂಡಿದ್ದಾರೆ ಸರ್. ಪೊಲೀಸ್ ಹೇಳ್ತಾರೆ ಎಸ್ ಸಲ ಕೇಸ್ ಮಾಡ್ಬೇಕಮ್ಮ ಅಂತ. ಎಸ್ ಸಲ ಅಂದ್ರೆ ನನ್ ಮಗಳು ಸರ್ ಸಾವು ಬದುಕಲು ಹೊರಡ್ತಿದ್ದು, ಅಡ್ಮಿಟ್ ಮಾಡ್ಕೊಂಡು ಮೊನ್ನೆ ಅಷ್ಟೇ ಡಿಸ್ಚಾರ್ಜ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಏನಾಗಿತ್ತಮ್ಮ ಆಸ್ಪತ್ರೆಗೆ ಸೇರ್ಸೋದಕ್ಕೆ? ಅಂದ್ರೆ ಅವನು ಇದು ಟ್ಯಾಬ್ಲೆಟ್, ಅವಳ ಜೊತೆ ಟ್ಯಾಬ್ಲೆಟ್ ಕೊಡೋದು ನನ್ ಮಗಳಿಗೆ. ನನ್ ಯಾರ ಹತ್ರ ಅಂತ ಕೇಳಿ ಸರ್, ನಾನೊಂದು ಹೆಣ್ಮಗಳು, ನನಗೆ 3 ಹೆಣ್ಮಕ್ಳು, ನಂಗೆ ಯಾರು ಇಲ್ಲ ಸರ್. ನನ್ ಮಗ್ಳಿಗೆ ಅನ್ಯಾಯ ಮಾಡ್ತಾ ಇರೋದು. ನನ್ ಪೊಲೀಸ್ ಎದುರುಗಡೆ ಕೇಳಿದ್ರೆ ಪೊಲೀಸರು ಮಾಡಲ್ಲಮ್ಮ ಅಂತ ಕಳಿಸ್ತಾರೆ. ನಿಮ್ಮಿಂದ ಏನಾದ್ರು ನ್ಯಾಯ ಸಿಗ್ಬೋದೇನೋ ಅಂತ ಅದಕ್ಕೆ ಕಾಲ್ ಮಾಡಿದೆ. ನನ್ ಮಗಳಿಗೆ ಕರ್ಕೊ ಬನ್ನಿ ಅಂದ್ರೆ ಸಂಜೆನೆ ಕರ್ಕೊಂಡ್ ಬರ್ತೀನಿ ಸರ್. ಬನ್ನಿ, ಬೆಂಗಳೂರಿಗೆ ಬನ್ನಿ. ಸರಿ ಸರ್, ಸಮುದಾಯ ಟಿವಿ ಭೇಟಿ ಮಾಡಿ ವರದಿ ಮಾಡಿಸ್ತೇನೆ ನಾನು. ಸರಿ ಸರ್. ಸರ್ ಲೊಕೇಶನ್ ನಾನು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕ್ತೀನಿ, ಲೊಕೇಶನ್ ಹಾಕ್ತೀರಾ ಸರ್? ಕಳಿಸ್ತೀನಿ. ಸರಿ ಸರ್.